ಬಹಳ ದೊಡ್ಡ ಸಂತೋಷ. ಕಾಲಜ್ಞಾನ ನಯನಗರ ಮಠದೊಳಗ ಕಿಚ್ಚದ ಮೇಲೆ ನೋಡದ ಕಾಲಜ್ಞಾನ ಪ್ರತಿ ವರ್ಷ ಕತ್ತಿ ಹುಷಿ ಹೋಗಿಲ್ಲ. ಈ ವರ್ಷ ಕಾಲಜ್ಞಾನ ಏನಾಗೈತೆ ಅಂದ್ರೆ ಹಿಂಗಾರಿ ಹಿಂದಾದವಪ್ಪ ಮುಂಗಾರಿ ಮುಂದಾಗ್ಯಾವಪ್ಪ ಅಂತ. ಮಣ್ಣಿನ ದಿನ ಬೆಳಿ ಸರಿ ಬರ್ಲಿಲ್ಲ, ಆದ್ರ ಗೋಧಿ ಕಡ್ಲಿ ಬಾಳ ಚಲೋ ಬರ್ತಾವ, ಹೆದರುವಂತದ್ದಿಲ್ಲ. ಬೆಂಕಿ ಬೆದರಿಸಿತ್ತಪ್ಪ ಅಂತ ವಾಕ್ಯ ಆಗಿತ್ತು. ಬೆಂಕಿ ಬೆದರಿಸಿತ್ತು, ಗಾಳಿ ಪ್ರಬಲ ಆಗಿತ್ತು, ಉಕ್ಕಿನ ಹಕ್ಕಿ ಪೆಟ್ಟು ಹತ್ತಿತ್ತಪ್ಪ ಅಂತ ಕಾಲಜ್ಞಾನ ಆಗಿತ್ತು. ಆದ್ರೆ ಮಣ್ಣಿನ ದಿನ ವಿಮಾನ ದುರಂತ ಆಗಿ ಉಕ್ಕಿನ ಹಕ್ಕಿ ಅಂದ್ರೆ ನುಡಿಯಾದ 3 ತಿಂಗಳದೊಳಗೆ ವಿಮಾನ ದುರಂತ ಆಗಿ 200ಕ್ಕೂ ಹೆಚ್ಚು ಜನ ತೀರಿ ಹೋದ್ರು. ಬೆಂಕಿ ಪ್ರಬಲ ಆಗಿತ್ತು ಅಂತ ಐತಿ, ಇನ್ನು ಬೆಂಕಿಯ ಉಗಡ ಬಾಳ ಅದಾವಪ್ಪ. ಈ ಸದ್ಯಕ್ಕೆ ಕಡಿಮೆ ಅದಾವ, ಇನ್ನು ಹೆಚ್ಚದಾವ. ಗಾಳಿ ಗದರಿಸಿತ್ತು ಅಂದರೆ ಗಾಳಿ ಪ್ರಭಾವ ಬಾಳ ಐತಿ. ದನಕರಗಳ ಜ್ವಾಕಿಪ್ಪ, ಸಣ್ಣ ಮಕ್ಕಳ ಜ್ವಾಕಿ ದನಕರಗಳಿಗೆ ರೋಗ ಬಂದಿತ್ತಂತ ವಾಕ್ಯ ಆಗೈತಿ. ಅದಕ್ಕಾಗಿ ಈ ಕರ್ಮ ಕಾಲದೊಳಗ ಈಗಿದ್ದಾವ್ ಇನಟ್ ನಿಂತಿರುವುದಿಲ್ಲ, ನಾಡಿದ್ದಾವ್ ನಾಡದಿರುವುದಿಲ್ಲ. ಇದು ವಿನಾಶಿ ಕಾಲದ. ಇಂಥ ಕಾಲದ ಬಾಧೆಯೊಳಗ ನಾವು ಬದುಕಿ, ನಮ್ಮ ಮಕ್ಕಳ ಬದುಕಿ, ನನ್ನ ದೇಶ ಉಳಿಸಿ ಬೆಳೆಸುವಂತಹ ಅಪರೂಪ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಈ ಸಂತರು ಶರಣರು ತಲೆಭಾಗ್ರಿ. ನಿಮ್ಮ ಹತ್ತಿರ ಮಠಮಾನ್ಯಗಳಲ್ಲಿ ಪಕ್ಷ ಜಾತಿಗಳನ್ನು ಹೋಗಿ ಬಿತ್ತಬೇಡ್ರಿ. ದೇವಸ್ಥಾನದೊಳಗೆ ಹೋಗಿ ಕುರ್ಚಿ ಹೊಡಕಬೇಡ್ರಿ. ಅಲ್ಲಿ ಹೋಗಿ ಕಸಬರಿಗೆ ತಗೊಂಡು ಮಕ್ಕಳ ತರ್ಕೊಂಡು ಕಸ ಹೊಡ್ರಿ. ನೀಗಿದಟ್ಟ ದಾನ ಧರ್ಮ ಮಾಡ್ರಿ. ಇಂಥ ಕಾರ್ಯಗಳಿಗೆ ಹೆಚ್ಚು ಹೆಗಲ್ ಹೊತ್ತು ದುಡ್ರಿ. ಇವನ್ ನಿಮ್ಮನ್ನು ಮುಂದಿನ ದಿನಮಾನದ ಉಳಿಸುವ. ನಿಮ್ಮ ಯಾವ ಸೌಕರ್ಯ ಉಳಿಸುವುದಿಲ್ಲ, ಯಾವ ಬೀಗ ಬ್ರಿಡ್ಜ್ ಉಳಿಸುವುದಿಲ್ಲ. ನಿಮ್ಮ ಕಷ್ಟ ಕಾಲದೊಳಗೆ ನಿಮ್ಮನ್ನ ಕಾಪಾಡೋದು ಯಾವ್ದಂದ್ರೆ ಇಂಥ ಸತ್ಸಂಗಗಳ ನಿಮ್ಮನ್ನ ಕಾಪಾಡ್ತಾವ ಅನ್ನೋ ಮಾತನ್ನ ಹೇಳ್ತಾ